ಎಸ್ ಎಂ ಕೃಷ್ಣ ಅವರು ನಾಡಿನ ಧೀಮಂತ ರಾಜಕಾರಣಿ ವಿಧಿವಶರಾಗಿದ್ದಾರೆ ಇವತ್ತು. ಎಸ್ ಎಂ ಕೃಷ್ಣ ಅವರು ಅಂತ ಹೇಳಿದ ತಕ್ಷಣವೇ ಹೇಗೆ ನಾವು ಸೇತುವೆಗಳ ಬಗ್ಗೆ, ರಸ್ತೆಯ ಬಗ್ಗೆ, ಉದ್ಯಾನವನಗಳ ಬಗ್ಗೆ, ITBT ಬಗ್ಗೆ ಮಾತನಾಡ್ತೀವೋ, ಬರಗಾಲದ ಬಗ್ಗೆನೂ ಹಾಗೆ ಮಾತನಾಡಬೇಕು. ಅದಕ್ಕಿಂತ ಸವಾಲಿನ ಕೆಲಸ ಅವತ್ತಿನ ಮಟ್ಟಿಗೆ ಭಾವನಾತ್ಮಕವಾಗಿ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದ್ದಂಥ ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ವಿಚಾರ. ಏನು ಮಾಡ್ತಾ ಇದ್ದಾರೆ ಸಿ ಎಮ್ ನಿಮ್ಮ ಕೈಲಾಗದೇ ಇದ್ರೆ ಹೇಳಿ, ನಾವೇ ಕಾಡಿಗೆ ನುಗ್ಗಿಬಿಡ್ತೀವಿ, ನಾವೇ ಹಿಡ್ಕೊಂಡು ಬಂದುಬಿಡ್ತೀವಿ ವೀರಪ್ಪನ್ನ, ನಮ್ಮ ಅಣ್ಣ ಅವ್ರನ್ನ ನಾವೇ ಕರ್ಕೊಂಬರ್ತೀವಿ, ನಾವು ಕನ್ನಡಿಗರು, ಬರೀ ಕನ್ನಡಿಗರಲ್ಲ, ಸ್ವಾಭಿಮಾನಿಗಳು, ಒಬ್ಬೊಬ್ಬ ಕನ್ನಡಿಗನು ಸೈನಿಕ, ನಾವು ನುಗ್ಗುತ್ತೀವಿ, ಯಾವ ಕಾಡು, ಚಾಮರಾಜನಗರದ ಕಾಡು ನಮಗೆ ಗೊತ್ತಿಲ್ವ, ಹೀಗಿದ್ದಾಗ ಅದನ್ನೆಲ್ಲವನ್ನು ದಾಟಿ ಅಳೆದು ತೂಗಿ ರಾಜತಾಂತ್ರಿಕವಾಗಿ ಪೊಲೀಸ್ ಕಡೆಯಿಂದ, ದೂತರ ಕಡೆಯಿಂದ, ಮಧ್ಯವರ್ತಿಗಳ ಕಡೆಯಿಂದ ತಮಿಳುನಾಡು ಕರ್ನಾಟಕದ ನಡುವೆ ಒಂದು ಕೊಂಡಿಯ ರೀತಿಯಲ್ಲಿ ಪ್ರತಿ ದಿನ ಪ್ರತಿ ಕ್ಷಣದ ಬಗ್ಗೆ ಅಪ್ಡೇಟನ್ನು ತೆಗೆದುಕೊಂಡು ಅಣ್ಣ ಅವರನ್ನು ಬಿಡಿಸಿದಂಥ ಕೀರ್ತಿ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ. ಆ ಬಿಡಿಸಿದ ಸಂದರ್ಭ ಮತ್ತು ಆಗಿನ ಮಾತುಗಳು ಹೇಗಿದ್ವು ನೋಡಿ. ರಾಜ್ಕುಮಾರ್ನ ಹೊತ್ಕೊಂಡು ಹೊಟ್ಟೋದ್ರು. ನನಗೀಗಲೂ ಕಣ್ಣಿಗೆ ಕಟ್ಟಿದಂಗಿದೆ. ಪಾರ್ವತಮ್ಮನವರು ಮೈಸೂರಿನಿಂದ ಫೋನ್ ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಅನುಗ್ರಹಕ್ಕೆ ಬರ್ತಾರೆ, ನನ್ನ ಕಣ್ಣು ಮುಂದೆ ನಿಂತಿರ್ತಾರೆ, ಹೇಳ್ತಾರೆ, ಕೃಷ್ಣ ಅವರೇ, ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಇನ್ನು 4 ಜನ ಬಂದು ಓದ್ಕೊಂಡು ಹೊರಟೋದ್ರು ಅಂತೇಳಿ. ಆ 4 ಮಾತುಗಳು ಇಡೀ ಕರ್ನಾಟಕವನ್ನೇ ಅಲುಗಾಡಿಸಿದ ಮಾತುಗಳು, ಇಡೀ ಕರ್ನಾಟಕವನ್ನೇ ಒಂದು ರೀತಿ ತಳಮಳಕ್ಕೆ ಉಂಟು ಮಾಡಿದಂಥ ಮಾತುಗಳು. ಆದರೆ ನಾನು ಎದೆಗುಂದಲಿಲ್ಲ. ತಳಮಳ ಇತ್ತು ನನ್ನಲ್ಲಿ, ಆದರೆ ಆ ತಳಮಳವನ್ನು ತೋರಿಸಲಿಲ್ಲ. ಮೀಸೆ ವೀರಪ್ಪನ್ ರಾಜ್ಕುಮಾರ್ನ ಹೊತ್ಕೊಂಡು ಹೊಟ್ಟೋದ್ರು. ಸಾಲು ಸಾಲು ಸವಾಲುಗಳು ರಾಜ್ಯದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಅಡೆತಡೆ ಮತ್ತು ಸಂಕಷ್ಟವನ್ನು ಎದುರಿಸಿದಂಥ ವ್ಯಕ್ತಿ ಇದ್ದರೆ ಅದು ಎಸ್ ಎಂ ಕೃಷ್ಣ ಅವರು. ಎಸ್ ಎಂ ಕೃಷ್ಣ ಅವರು 2004ರವರೆಗೂ CM ಆಗಿರ್ತಾರೆ. ಅದಾದ ಮೇಲೆ ಒಂದು ಮೈತ್ರಿ ಅಂತ ಮಾಡಿಕೊಂಡು ಒಂದು ಸರ್ಕಾರ ರಚನೆ ಮಾಡಿದಾಗ ದೇವೇಗೌಡರು ಮನಸ್ಸು ಮಾಡಿದ್ದಿದ್ದರೆ ಎಸ್ ಎಂ ಕೃಷ್ಣ ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಗ್ತಾಯಿತ್ತು. ಆದರೆ ಆಗ ಧರ್ಮಸಿಂಗ್ ಅವರಿಗೆ ದಳ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ. ರಾಜ್ಯದ ರಾಜಕಾರಣದ ಮಟ್ಟಿಗೆ ಒಕ್ಕಲಿಗ ಸಮುದಾಯದಲ್ಲಿ ಇನ್ನೊಂದು ನಾಯಕ ಬೆಳೆದರೆ ತಮ್ಮ ಅಸ್ತಿತ್ವಕ್ಕೋ ತಮಗೋ ತೊಂದರೆ ಬರಬಹುದು ಅಂತ ಎಣಿಸಿದ್ದಿರಬೇಕು. ರಾಜಕೀಯ ಲೆಕ್ಕಾಚಾರಗಳು ಹಾಗೇನೆ ಇರಲಿ. ಅನೇಕ ಸಂಕಷ್ಟಗಳನ್ನು ಎಸ್ ಎಂ ಕೃಷ್ಣ ಅವರು ಫೇಸ್ ಮಾಡ್ತಾರೆ. ಬೇರೆ ಯಾವ CMಗಳು ಕೂಡ ಇವರಷ್ಟು ಸಂಕಷ್ಟವನ್ನು ಎದುರಿಸಿದಂಥ ಉದಾಹರಣೆಗಳಿಲ್ಲ. ಎಷ್ಟೇ ಕಷ್ಟ ಬರಲಿ, ಯಾವುದೇ ಕಾರಣಕ್ಕೂ ಎಸ್ ಎಂ ಕೃಷ್ಣ ಅವರು ತಾಳ್ಮೆ ಕಳೆದುಕೊಳ್ಳಲ್ಲ, ಸಭ್ಯತೆಯನ್ನು ಬಿಡಲ್ಲ. ಕೃಷ್ಣ ಅವರಿಗೆ ಅಧಿಕಾರ ಅನ್ನೋದು ಹೂವಿನ ಹಾಸಿಗೆ ಕೂಡ ಆಗಿರಲಿಲ್ಲ. ಅಧಿಕಾರದ ಉದ್ದಕ್ಕೂ ಕೂಡ ಸಾಲು ಸವಾಲುಗಳನ್ನು ಮೆಟ್ಟಿ ನಿಂತ್ಕೊಳ್ತಾರೆ ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದಂತಹ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ಆಡಳಿತವನ್ನು ಒಂದು ರೀತಿಯಲ್ಲಿ ಅದು ಸೂತ್ರ ತಪ್ಪದ ರೀತಿಯಲ್ಲಿ ನೋಡಿಕೊಂಡ್ರು ಎಸ್ ಎಂ ಕೃಷ್ಣ ಅವರು. ಭೀಕರ ಬರಗಾಲ ಇರುತ್ತೆ, ಮೋಡ ಬಿತ್ತನೆಯಂತಹ ಕಷ್ಟದ ಸಂದರ್ಭ, ಬೆಂಗಳೂರನ್ನು ಸಿಂಗಾಪುರ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ. ಆ ತರಹ ಒಬ್ಬ ವ್ಯಕ್ತಿ ಕನಸಿಟ್ಕೊಳ್ಳೋದು ಅಪರಾಧವಲ್ಲ, ತಪ್ಪು ಅಲ್ಲ. ಅದು ಸಿಂಗಾಪುರ ಮಾಡಬೇಕು ಅಂತ ಹೋದಾಗ ಸಿಂಗಾಪುರದ ಕಾಲು ಭಾಗ, ಅರ್ಧ ಭಾಗ ಆದರೂ ಅಚೀವ್ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಅದು ಸಾಧನೆಯೇ. ಏನಾಗ್ಬಿಟ್ಟಿದೆ ಎಸ್ ಎಂ ಕೃಷ್ಣ ಅವರಿಗೆ, ಹೋದಲ್ಲಿ ಬಂದಲ್ಲಿ ಏನು ಸ್ವಾಮಿ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರಿ, ಆಗ್ಬಿಡ್ತಾ ಸಿಂಗಾಪುರ. ಪ್ರತಿಪಕ್ಷಗಳದ್ದು ಇದೇ ಕತೆ, ಬೆಳಗ್ಗೆ ಎದ್ರೆ ಇದೇ ಕತೆ. ಎಲ್ಲಪ್ಪ ಸಿಂಗಾಪುರ, ಎಲ್ಲಪ್ಪ ಹಾರ್ವರ್ಡ್ ಕೃಷ್ಣ, ಹಾರ್ವರ್ಡಲ್ಲೆಲ್ಲ ಓದ್ಕೊಂಡು ಬಂದಿದ್ರಲ್ಲ. ತುಂಬ ಬ್ರೈಟ್ ಸ್ಟೂಡೆಂಟು ಎಸ್ ಎಂ ಕೃಷ್ಣ ಅವರು. ಅವರ ವಿದ್ಯಾರ್ಥಿ ದೆಸೆಯಲ್ಲಿ ತುಂಬ ಬ್ರೈಟ್, ಪ್ರಕಾಶಮಾನವಾದಂಥ ಒಬ್ಬ ವಿದ್ಯಾರ್ಥಿ. ವಿದೇಶಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತದೊಬ್ಬ ಹುಡುಗ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡು ಅಲ್ಲಿ ಓದ್ತಾರೆ ಅಂತ ಹೇಳಿದ್ರೆ ಅದು ಕಡಿಮೆ ಸಾಧನೆಯಲ್ಲ. ಶೈಕ್ಷಣಿಕವಾಗಿ ಬಹಳ ಮುಂದಿದ್ದಂಥ ವ್ಯಕ್ತಿ. ಎಸ್ ಎಂ ಕೃಷ್ಣ ಅವರನ್ನು ಮಾಸ್ ಅಂತ ಕರೆಯೋಕ್ಕಾಗಲ್ಲ, ಒಂದು ಮಾಸ್ ಲೀಡರ್ ಆಗಲಿಲ್ಲ, ಒಂದು ಜಾತಿ ನಾಯಕ ಅಂತ ಗುರುತಿಸ್ಕೊಳ್ಬೇಕು ಎನ್ನುವ ಹಪಹಪಿ ಅವ್ರಿಗಿರಲಿಲ್ಲ. ಈ ಜಾತಿ 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 ಅವರು ಒಕ್ಕಲಿಗರ ದೊಡ್ಡ ನಾಯಕ ಯಾವತ್ತೂ ಕರೆಸ್ಕೊಳ್ಳಿಲ್ಲ ಎಸ್ ಎಂ ಕೃಷ್ಣ ಅವರು. ಎಸ್ ಎಂ ಕೃಷ್ಣ ಅವರ ಗುರುತಿಸ್ಕೊಂಡ್ರಷ್ಟೇ ಅವರು. ಒಕ್ಕಲಿಗರ ದೊಡ್ಡ ನಾಯಕ ಆ ಥರದ್ದು ಯಾವತ್ತೂ ಅವ್ರಿಗೆ ಆ ಟೈಟಲ್ ಬರಲಿಲ್ಲ ಎಸ್ ಎಂ ಕೃಷ್ಣ ಅವ್ರಿಗೆ. ಕ್ಲಾಸ್ ನಾಯಕ ಎಸ್ ಎಂ ಕೃಷ್ಣ ಅವರು. ಮಾಸ್ ಕ್ಯಾಟಗರಿಗೆ ಸೇರಲ್ಲ. ಆದರೆ ಒಂದು ಗುಣಮಟ್ಟದ ರಾಜಕಾರಣ, ಅದರ ನಡೆ ನುಡಿಗಳು, ತತ್ವ ಸಿದ್ಧಾಂತ, ದೂರಗಾಮಿ ಯೋಚನೆ, ಒಂದು ಅವಕಾಶ ಅಂತ ಕರ್ಕೊಂಡ್ರದನ್ನು
ಮುಖ್ಯಮಂತ್ರಿ ಆಗೋದು ಏನೋ ಪುಣ್ಯ ಲಾಭ ಅದಲ್ಲ, ಒಂದು ಅವಕಾಶ. ಅಟ್ ದ ಸೇಮ್ ಟೈಮ್ ಇದು ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದರು ಅವರು. ಕರ್ನಾಟಕದ ಜನ ನನಗೆ ಜವಾಬ್ದಾರಿಯನ್ನು ಧಾರೆ ಎರಿತಾ ಇದ್ದಾರೆ, ನಮ್ಮೆಲ್ಲರ ಹೊಣೆ ನಿಮಗಿದೆ, ನೀವು ನಮ್ಮನ್ನು ಸರಿ ಮಾಡಿ ಅಂಥೇಳಿ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರಪ್ಪ ಅಂತ ಹೇಳ್ತಾಯಿದ್ರು. ಆ ಜವಾಬ್ದಾರಿ ಕೊಟ್ಟ ತಕ್ಕ ರೀತಿಯಲ್ಲಿಯೇ ಎಸ್ ಎಂ ಕೃಷ್ಣ ಅವರು ದೇಶವೇ ತಲೆದೂಗುವಂತಹ ಒಂದು ಆಳ್ವಿಕೆಯನ್ನು ಕರ್ನಾಟಕದ ಮಟ್ಟಿಗೆ ಕೊಟ್ಟರು. ಬೆಂಗಳೂರಿನ ಕಡೆಗೆ ಇಡೀ ವಿಶ್ವ ತಿರುಗಿ ನೋಡುವಂತೆ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು. ಅವರು ಬಿತ್ತಿದ ಆ ಬಿತ್ತನೆ, ಅವರು ಬಿತ್ತಿದ ಪತ್ರಕರ್ತರೊಂದಿಗೆ, ಇದಕ್ಕಿಂತ ಮುಂಚೆ ಒಂದು ಭಾವಚಿತ್ರ ಹೋಯ್ತಲ್ಲ, ಅವರು ಸತ್ಯ ಅವರು ಅಂಥೇಳಿ ಕನ್ನಡ ಪ್ರಭದ ಸಂಪಾದಕರ ಕೆಲಸ ಮಾಡಿದಂಥವರು. ಪತ್ರಕರ್ತರೊಂದಿಗಾಗಲಿ, ಅವರ ಒಂದು ಸಮಕಾಲೀನ ರಾಜಕಾರಣಿಗಳೊಂದಿಗಾಗಲಿ ಎಸ್ ಎಂ ಕೃಷ್ಣ ಅವರ ನಡೆನುಡಿ ಇತ್ತಲ್ಲ, ತೂಕ. ಒಂದು ಪದ ಇನ್ನೊಂದು ಪದಕ್ಕೆ ಒಂದು ಅಂತರ ಇಟ್ಕೊಂಡೇ ಮಾತನಾಡೋರು. ಪೂರ್ತಿ ಕನ್ನಡದಲ್ಲೇ ಮಾತಾಡೋರು, ಫುಲ್ ಇಂಗ್ಲೀಷಲ್ಲೂ ಮಾತಾಡೋರು. ಮಿಕ್ಸ್ ಮಾಡೋದು ಅಭ್ಯಾಸ ಎಸ್ ಎಂ ಕೃಷ್ಣ ಅವ್ರಿಗೆ ಇರಲಿಲ್ಲ. ಒಂದು ರೀತಿ ಬೆಂಗಳೂರು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ, ಅಮೇರಿಕಾದಂಥ ಅಮೇರಿಕಾ ಕೂಡ ಬೆಂಗಳೂರು ಕಡೆಗೆ ನೋಡುವಂತೆ ಮಾಡಿದಂಥವರು ಎಸ್ ಎಂ ಕೃಷ್ಣ ಅವರು. ಸಿಂಗಾಪುರ ಆಗದೇ ಇದ್ದರೂ ಕೂಡ IT ಕ್ಯಾಪಿಟಲ್ ಅಂತೂ ಆಯಿತು ಬೆಂಗಳೂರು. ಇವತ್ತಿಗೂ ಕೂಡ ಅಬಾಧಿತವಾಗಿ ಬೆಂಗಳೂರಿನ IT ರಾಜಧಾನಿ ಅಂತದ್ದು ಒಂದು ಪಟ್ಟ ಇದೆಯಲ್ಲ, ಇದು ಅಬಾಧಿತವಾಗಿ ಮುಂದುವರೆದಿದೆ. ವಿಧಾನಸೌಧದ ಪಕ್ಕದಲ್ಲಿ ವಿಕಾಸಸೌಧವನ್ನು ಕಟ್ತಾರೆ. ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಕೊಟ್ರು. ತಮ್ಮ ಆಳ್ವಿಕೆ ಕಾಲದಲ್ಲಿ ತಾವು ಇಂಥದ್ದೊಂದು ಮಾಡಬೇಕು ಅಂತ ನಿರ್ಧಾರ ಮಾಡಿ ಅದಕ್ಕೊಂದು ಜಾಗವನ್ನು ನೋಡಿ ಬರ್ತಾರೆ. ಇಂಥ ಒಂದು ಜಾಗ ಇದೆ ಅಂತೆಲ್ಲ ಹೇಳಿದಾಗ ಅಲ್ಲೇ ಪಕ್ಕದಲ್ಲೇ ವಿಕಾಸಸೌಧವನ್ನು ಕಟ್ತಾರೆ. ಇನ್ನೂ ರಾಜ್ಯ ವಿಕಾಸದ ಕಡೆಗೆ ಸಾಗಬೇಕು ಅನ್ನೋ ದೃಷ್ಟಿಯಿಂದ. ಅಪಹರಣ ಆದಾಗ, ಡಾಕ್ಟರ್ ರಾಜ್ ಅವರ ಅಪಹರಣ ಆದಾಗ ಹಿಂಸಾತ್ಮಕ ಪ್ರತಿಭಟನೆ ಜೋರಾಗಿರ್ತವೆ, ಅಭಿಮಾನಿಗಳ ಆತ್ಮಹತ್ಯೆ ನಡೀತವೆ, ಒತ್ತಡಗಳ ಬಂದರೂ ಕೂಡ ಕುಗ್ಗಲ್ಲ ಎಸ್ ಎಂ ಕೃಷ್ಣ ಅವರು. ಕಾವೇರಿ ಗಲಾಟೆ ಏನು ಕಡಿಮೆ ಅಲ್ಲ, ಇವತ್ತಿಗೆ ಕಾವೇರಿ ಗಲಾಟೆಗಳ ತೀವ್ರತೆ ಆ ಮಟ್ಟಿಗೆ ಇಲ್ಲ. ಆ ಕಾಲಕ್ಕೆ ಎಸ್ ಎಂ ಕೃಷ್ಣ ಅವರೊಂದು ಕಡೆ ಕಾವೇರಿ ಗಲಾಟೆ ಫೇಸ್ ಮಾಡಿರ್ತಾರೆ. ಅದಕ್ಕಿಂತ ಹಿಂದಿನ ಮುಖ್ಯಮಂತ್ರಿಗಳು ಉರ್ದು ಗಲಾಟೆಯನ್ನು ಫೇಸ್ ಮಾಡಿದರು. ಅದೇ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಗಲಾಟೆಗಳು ಅದಕ್ಕಿಂತ ಒಂದು 7-8 ವರ್ಷಗಳ ಹಿಂದಕ್ಕೆ, ಅವೆಲ್ಲ ಉತ್ತುಂಗದ ಕಾಲ. ಒಮ್ಮೆ ಆ ಗಲಾಟೆಗಳು ಶುರುವಾಯಿತು ಅಂದರೆ ಶಾಲಾ ಕಾಲೇಜುಗಳಿಗೆ 1 ವಾರ 8 ದಿನ 10 ದಿನ ರಜೆ ಆಗೆಲ್ಲ. ಉರ್ದು ವಾರ್ತೆ ಗಲಾಟೆ ಕೂಡ ತುಂಬ ನಡೀತು. ಇಫ್ ಐ ಆಮ್ ನಾಟ್ ರಾಂಗ್, ವೀರಪ್ಪ ಮೊಯ್ಲಿಯವ್ರ ಕಾಲ ಇದ್ದಿರಬೇಕದು. ಆ ಕಾಲದಲ್ಲಿಯೂ ಹಾಗೇ ಎಸ್ ಎಂ ಕೃಷ್ಣ ಅವರು ಕಾವೇರಿ ಗಲಾಟೆ. ಅವಾಗಂತೂ ಕಾವೇರಿ ಮಳೆ ಬರಲಿಲ್ಲ, 3 ವರ್ಷ ಬರ ಅಂದರೆ ಅರ್ಥ ಮಾಡ್ಕೊಂಬಿಡಿ, ನೀರೇ ಇರಲ್ಲ, ನಮಗೆ ನೀರು ಬಿಡಿ ಅಂತ ಸಹಜವಾಗಿ ಅವ್ರು ಕೇಳಿರ್ತಾರೆ. ಕರುಣಾನಿಧಿ ಇದ್ದರೂ ಅಷ್ಟೇ, ಜಯಲಲಿತಾ ಅವರು ಇದ್ದರೂ ಅಷ್ಟೇ, ಇನ್ಯಾರು XYZ ಇದ್ದರೂ ಅಷ್ಟೇ, ಅವ್ರಿಗೆ ನೀರು ಬೇಕಾಗಿರುತ್ತೋ ಬೇಡವಾಗಿರುತ್ತೋ ನಮಗೆ ಬಿಡಬೇಕು ಅನ್ನೋ ಒಂದು ಹೋರಾಟವನ್ನು ಚಾಲ್ತಿಲಿಟ್ಟಿರ್ತಾರೆ ತಮಿಳುನಾಡಿಗರು. ಸೊ ಹಾಗಾಗಿ ಅವ್ರ ವಿವಾದ ಕೂಡ, ಅದು ಒಂದು ವಿವಾದ ಜೋರಾಗಿತ್ತು. ಬರಗಾಲದಲ್ಲಿಯೂ ಕೂಡ ಕಾವೇರಿ ನೀರು ಬಿಡಲೇಬೇಕು ಅಂತ ತಮಿಳುನಾಡು ಪಟ್ಟು ಹಿಡಿಯುತ್ತೆ. ತಮಿಳುನಾಡಲ್ಲಿ ಜಯಲಲಿತಾ ಅವರಾಗಿ CM ಆಗಿರ್ತಾರೆ. ಆಗಿನ PM ವಾಜಪೇಯಿ ಸಂಧಾನ ಸಭೆ ನಡೆಸಿದ್ರು. ಜಯಲಲಿತಾ ಡೋಂಟ್ ಕೇರ್, ಯಾರೂ ಕೇರ್ ಮಾಡ್ತಾ ಇರಲಿಲ್ಲ. ಮಂಡ್ಯ ಮೈಸೂರು ಭಾಗದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತವೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಬೇಕಾಗತ್ತೆ. ಕೃಷ್ಣ ಅವರ ಕಾಲದಲ್ಲಿ ಸತತ 3 ವರ್ಷಗಳ ಕಾಲದ ಒಂದು ಭೀಕರ ಬರಗಾಲ ತಲೆದೋರುತ್ತೆ. ಕೆರೆ ಕಟ್ಟೆ ಜಲಾಶಯ ಒಣಗಿ ನೀರಿಗೆ ಹಾಹಾಕಾರ. ಎಸ್ ಎಂ ಕೃಷ್ಣ ಅವರು ಮೋಡ ಬಿತ್ತನೆಗೆ ಕೈ ಹಾಕ್ತಾರೆ. ನಿಮಗೆ ಒತ್ತಡಗಳ ಆ ಥರ ಬಂದಾಗ ಮೋಡ ಬಿತ್ತನೆಯ ಸಕ್ಸಸ್ ರೇಟ್ ಇವತ್ತಿಗೆ ಬಿಡಿ, ಮೋಡ ಬಿತ್ತನೆ ಅನ್ನೋದೇ ಒಂದು ದಂಧೆ ಆಗಿಬಿಟ್ಟಿದೆ ಇವತ್ತಿಗೆ. ಸವಿಸ್ತಾರವಾಗಿ ಮಾತನಾಡಬಹುದು ಅದ್ರ ಬಗ್ಗೆ. ಯಾವ ಮೋಡ ಬಿತ್ತನೆ, ಎಷ್ಟು ಕಡೆ ಮಳೆ ಬರೆಸುವಂತಾಯಿತು, ಅದಕ್ಕೆ ಖರ್ಚಾಗುವ ಕೋಟಿ ರೂಪಾಯಿಗಳೆಷ್ಟು, ಯಾವ್ಯಾವ ಕಂಪನಿಯವರು ಅದನ್ನು ತೊಗೊಳ್ತಾರೆ, ಬೇರೆ ಬೇರೆ ವಿಚಾರಗಳಿದೆ ಅದರ ಹಿಂದೆ. ಆದರೆ ಒಂದು ಸೀರಿಯಸ್ಸಾಗಿ ಒಂದು ಪ್ಲಾನನ್ನು ಒತ್ತಡ ಆಗಿರುತ್ತಲ್ಲ, ಏನಾದರೂ ಮಾಡಿ ಮಳೆ ಸುರಿಸ್ಬೇಕು ಅಂಥೇಳಿ. ಏನು ದೇವರೇ ಎಸ್ ಎಂ ಕೃಷ್ಣ ಅವರು, ದ್ವಾಪರಾಯುಗದ ಕೃಷ್ಣನೇ ಅಲ್ಲ. ಅದರ ಮಧ್ಯದಲ್ಲಿ ಮನುಷ್ಯ ಸಾಧ್ಯವಿರುವ ಅತ್ಯಂತ ಎತ್ತರದ ಎಲ್ಲ ಪ್ರಯತ್ನಗಳನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಮಾಡ್ತಾರೆ. ಆ ಪ್ಲಾನ್ ಕೂಡ ವರ್ಕೌಟ್ ಆಗಲ್ಲ. ಅಭಿವೃದ್ಧಿ ಮೈಲಿಗಲ್ಲುಗಳು ಅಂತ ಬಂದಾಗ ಇವತ್ತಿಗೆ ನಾವು ಈ ಮನೆ ಸೈಟುಗಳಿಗೆಲ್ಲ ಈ ಖಾತಾ ಅಂತೆಲ್ಲ ಮಾತಾಡ್ತಾ ಇದ್ದೀವಿ. ಅವತ್ತಿಗೆ ಕೂಡ ಎಲ್ಲ ಕೈ ಬರಹಗಳ ದಾಖಲೆಗಳೇ ಇದ್ದವು. ಕೈ ಬರಹಗಳ ದಾಖಲೆ, ಇಂಥ ದಾಖಲೆಗಳು ತಿದ್ದುಬಿಡೋದು, ಮೋಸ ಮಾಡಿಬಿಡೋದು, ಯಾಮಾರಿಸೋದು ನಡೀತಾ ಇತ್ತು. ಇನ್ಯಾರ್ದೋ ಜಮೀನಿಗೆ ಇನ್ಯಾರೋ ದಾಖಲೆ ಸೃಷ್ಟಿ ಮಾಡೋದು. ಇದಕ್ಕೇನು ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರು, ಈ ಭೂ ದಾಖಲೆಗಳ ಡಿಜಿಟಲೀಕರಣ ಆಗಬೇಕು ಅಂಥೇಳಿ ಅದಕ್ಕೆ ಚಾಲನೆ ಕೊಡ್ತಾರೆ. ಡಿಜಿಟಲೈಸೇಷನ್ ಆಗಬೇಕಾ ಒಂದು ವಿಚಾರದಲ್ಲಿ ಅಂಥೇಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ, ಶಾಲೆಗೆ ಬರೋಲ್ಲ ಮಕ್ಕಳು ಹಾಗೆ ಹೀಗೆ ಅಂತ ಇದ್ದಾಗ ಒಂದು ಬಿಸಿಯೂಟ ಕೊಡೋಣ ಮಕ್ಕಳಿಗೆ. ಎಷ್ಟೋ ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಒಂದು ಊಟದ ಡಬ್ಬಿ ಕೂಡ ಕೊಟ್ಟು ಕಳಿಸುವುದು ಕಷ್ಟ ಆಗಬಹುದು. ಒಂದು ಬಿಸಿಯೂಟ ಅಂತ ಕೊಟ್ಟಾಗ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಸಿಕ್ಕಂತೆಯೂ ಆಯಿತು, ಶಿಕ್ಷಣ ಸಿಕ್ಕಂತೆಯೂ ಆಯಿತು ಅಂಥೇಳಿ. ಬಹುಶಃ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಬಿಸಿಯೂಟ ತಿಂದಿದ್ದಂಥ ಮಕ್ಕಳಿಗೆ ಈಗ ನಾವು ಚೆಕ್ ಮಾಡಿಕೊಂಡಾಗ 20-25 ವರ್ಷ ಇರುತ್ತೆ. ಒಂದು ತಲೆಮಾರು
ಅವರ ಕಾಲದಲ್ಲಿ ಬಿಸಿಯೂಟ ತಿಂದಿದ್ದಂಥ ಮಕ್ಕಳು, ನಾವು 1 ವರ್ಷ ಅಂತ ಅಂದ್ಕೊಂಡ್ರು ಆ ಮಕ್ಕಳಿಗೆ 20-25 ವರ್ಷದ ಮಕ್ಕಳು ಇರ್ತಾರೆ ಇವತ್ತಿಗೆ. ಯಶಸ್ವಿನಿ ಯೋಜನೆ ಮಾಡ್ತಾರೆ ಅವರು. ಬೆಂಗಳೂರು ಮೈಸೂರು ಹೆದ್ದಾರಿ ಎಲ್ಲ ಒಂದೇ ರೋಡಲ್ಲಿ ಹೋಗಬೇಕಾಗಿತ್ತು, ಅದರಲ್ಲಿ ಬರಬೇಕಾಗಿತ್ತಲ್ಲ, ಹೋಗೋಕ್ಕೆ ಒಂದು ದಾರಿ ಬರೋಕ್ಕೆ ಒಂದು ದಾರಿ ಮಾಡ್ತಾರೆ. ಈಗೆಲ್ಲ ದಶಪಥ ಇವೆಲ್ಲ ಮಾತಾಡ್ತಾರೆ. IT ಕ್ರಾಂತಿಯನ್ನು ಕೂಡ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಇದು ಯಾವುದನ್ನು ಕೂಡ ನಾವು ಮರೆಯುವಂತಿಲ್ಲ, ಮರೆಯಬಾರದು. ಅಂತಹ ದಿವ್ಯ ಚೇತನ ಇವತ್ತು ನಿಸ್ತೇಜವಾಗಿ ಅವರ ನಿವಾಸದಲ್ಲಿ ಮಲಗಿದೆ. ಇವತ್ತು ನಾಡಿನ ಅನೇಕ ಗಣ್ಯರು ಬಂದು ಅವರಿಗೆ ಒಂದು ಅಂತಿಮ ದರ್ಶನ ಪಡ್ಕೊಂಡು ತಮ್ಮ ಒಂದು ನಮನವನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಎಸ್ ಎಂ ಕೃಷ್ಣ ಅವರು ರಾಜ್ಯ ರಾಜಕಾರಣ ಇರುವಷ್ಟು ದಿನವೂ ಕೂಡ ಅದೇ ಹೇಳ್ತಾರಲ್ಲ, ಬಂದ ಪುಟ್ಟ ಹೋದ ಪುಟ್ಟದ ರಾಜಕಾರಣ ಎಸ್ ಎಂ ಕೃಷ್ಣ ಅವ್ರದ್ದಲ್ಲ. ನಾನು ಇದ್ದೆ, ನಾನು ಮುಖ್ಯಮಂತ್ರಿ ಆದೆ, 3 ಸಲ ಆದೆ, 30 ಸಲ ಆದೆ, 300 ಸಲ ಆದೆ. ನೋ. ಅವರಿಗೆ ಸಿಕ್ಕ 4.25 ವರ್ಷಗಳು. ಅದರಲ್ಲಿ ನಿಮ್ಗೇನಾಗುತ್ತೆ, ಈ ಕಡೆ ವರ್ಷ ಅಂತ ಒಂದು ಬಂದ್ಬಿಡುತ್ತಲ್ಲ, ಅದು ಯಾವಾಗಲೂ ಎಲೆಕ್ಷನ್ ಇಯರ್ ಅಂತಾನೆ, ಅವಾಗೆಲ್ಲ ಕೆಲಸಗಳು ಕಡಿಮೆ. ಇಷ್ಟರಲ್ಲೇ ಎಸ್ ಎಂ ಕೃಷ್ಣ ಅವರು ಅಷ್ಟು ದೂರಗಾಮಿ ಯೋಚನೆಗಳಿಗೆ ಚಾಲನೆ ಕೊಟ್ಟುಬಿಟ್ಟಿದ್ರು. ಇದ್ರ ಬಗ್ಗೆ ಮತ್ತಷ್ಟು